ಪ್ರಸಾದ ವಿತರಣೆ ಚಾಲೂ ಆಗಿದೆ. ಇದು 34 ವರ್ಷದಿಂದ ನಾವು ಇದು 35ನೇ ವರ್ಷ. ಎಲ್ಲರೂ ಒಕ್ಕಟ್ಲಿಂದ ಎಲ್ಲ ಸಂಘ ಮಾಡ್ಕೊಂಡು ಚಾಲೂ ಮಾಡೇವಿ. ಸಿದ್ಧಿವಿನಾಯಕ್ ಕಾಂಪ್ಲೆಕ್ಸ್ ಇಲ್ಲಿಂದ ಚಾಲೂ ಆಗೈತಿ. ಮೊದಲು ಇಲ್ಲಿ ಕುಬ್ಸದ ಗಲ್ಲಿಯಾಗ ಕಾರ್ನರಿಗೆ ಮಾಡ್ತಿದ್ವಿ, 10 ವರ್ಷ ಅಲ್ಲಿ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ಬಂದು ಈಗ 20 ವರ್ಷ ಆಯ್ತು. ಅಲ್ಲಿ 15 ವರ್ಷ ಮಾಡೇವಿ, ಇಲ್ಲಿ 25 ವರ್ಷ ಆಯ್ತು ಮಾಡಕ್ಕೆ, 35 ವರ್ಷ ಆಯ್ತು. ಎಲ್ಲರೂ ನಾವು ಸಹಕಾರದಿಂದ ಇಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ಸಹಕಾರದಿಂದ ಮಾಡ್ತಾ ಇದ್ದೇವೆ. ಮೊದಲು ಸ್ಟಾರ್ಟಿಂಗ್ ಮಾಡಿದ್ದು ಒಂದು 10 ಮಂದಿ ಕೂಡಿ ಚಾಲೂ ಮಾಡಿದ್ವಿ. ಮೊದಲು ಸ್ಟಾರ್ಟಿಂಗ್ ರಸ್ನ ಹಂಚಿದ್ವಿ. ರಸ್ನ ಆದ್ಮ್ಯಾಗ ಎಲ್ಲರೂ ಕೂಡಿ ಮತ್ತೆಲ್ಲ ಪ್ರಸಾದ ಹಂಚು ನಾವು ಬಂದಂಥ ಭಕ್ತರಿಗೆ ಎಲ್ಲ ಅನುಕೂಲ ಆಕೈತಿ. ಹೀಗಾಗಿ ಪ್ರಸಾದ ಹಂಚೋಕೆ ಚಾಲೂ ಮಾಡಿ ಒಮ್ಮೆ ಪಲಾವ್ ಮಾಡಿಸಿದ್ವಿ, ಶಿರಾ, ಆಮ್ಯಾಗ ಉಪ್ಪಿಟ್ಟು ಒಂದೊಂದು ಕ್ವಿಂಟಲ್ ಗಟ್ಟಲೆ ಮಾಡಿಸಿ ಇಲ್ಲಿ ಮಟ್ಟ ಬೆಳೆದೈತಿ ಎಲ್ಲ. ಮೊದ್ಲ 6ನೇ ದಿನದಿಂದ ಚಾಲೂ ಮಾಡಿ 5 ದಿನ ನಾವು ಮಾಡ್ತೀವಿ. 5 ದಿನ ಮಾಡಿ 11ನೇ ದಿನಕ್ಕೆ ನಮ್ಮ ಮನೆಯಾಗಿನ ಗಣಪತಿ ವಿಸರ್ಜನೆ ಮಾಡ್ತೀವಿ. ಅವತ್ತು ಊಟ ಇಟ್ಟಿರ್ತೀವಿ ಎಲ್ಲ ಬಂದವ್ರಿಗೆ 100-200 ಮಂದಿ. ಹಿಂಗಾಗಿ ಎಲ್ಲ ಬೆಳೆದೈತಿ, ಎಲ್ಲ ಸಹಕಾರ ಐತಿ. ಇಲ್ಲಿ ಓಣ್ಯಾಗ ಎಲ್ಲರೂ ಭಕ್ತರು ಸಹಕಾರದಿಂದ ನಡೆಸ್ಕೊಡ್ತೀವಿ. पूरा गणपति का उत्सव मना रहे हैं और प्रसादी के साथ में हम पूरे मेले में प्रसादी बांटते हैं और सब लोग गरम गरम उत्साह के साथ प्रसादी लेते हैं। और एक अलग अलग दिन 5 दिन 6 दिन अलग अलग दिन सब, कभी उपीट, कभी सीरा, कभी क्या सब अलग चीज गरम गरम बनाते हैं हम और सब स्वादिष्ट भोजन जैसे प्रसादी लेते रहते हैं। और जय श्री राम, बोलो श्री गजानन महाराज की, बोलो गणपति महाराज की। ಸುಮಾರು 35 ವರ್ಷಗಳಿಂದ ಇದು ಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ. ಮೊದಲನೇ ವರ್ಷ ನಾವು ಬರೀ ಖಾಲಿ ನೀರು ಹಂಚಿದ್ವಿ. ನೀರಿನಿಂದ ಹಿಡಿದು ನೆಕ್ಸ್ಟ್ ಇಯರ್ ರಸ್ನ ಕೊಟ್ವಿ. ರಸ್ನದಿಂದ ಇಟ್ಟು 6ನೇ ದಿವಸದಿಂದ ಕಂಟಿನ್ಯೂ 10 ದಿವಸ ಮಟನೂ ಕೊಡ್ತೇವೆ. 11ನೇ ದಿವಸಕ್ಕೆ ಅವ್ರ ಮನೆಯೊಳಗೆ ನರೇಂದ್ರ ಮಠ ಅವ್ರ ಮನೆಯೊಳಗೆ ಪ್ರಸಾದ ಇಟ್ಟಿರ್ತೀವಿ. ಎಲ್ಲರಿಗೂ ಊಟಕ್ಕೆ ಹೇಳ್ತೀವಿ. ಊಟಕ್ಕೆ ಹೇಳಿ ಪ್ರತಿ ದಿವಸ ಬೇರೆ ಬೇರೆ ಒಂದಿನ ಪಲಾವು, ಒಂದಿನ ಉಪ್ಪಿಟ್ಟು, ಅದ್ರ ಜೊತೆಗೆ ಒಂದು ಸ್ವೀಟ್ ಇರ್ತದೆ ಪ್ರತಿ ದಿವಸ. ಸ್ವೀಟು ಈ ಥರ ನಾವು ಟೋಟಲ್ 6 ದಿವಸಕ್ಕೆ ಹಂಚ್ತೇವೆ. ಪ್ರತಿದಿನ ಪ್ರಸಾದವು ಇರುತ್ತದೆ. ಆಮೇಲೆ ದಿನಂಪ್ರತಿ ಒಂದೊಂದು ಪ್ರಸಾದವನ್ನು ಹಾಕುತ್ತಾರೆ. ಇದನ್ನು ನೋಡಿದರೆ ನಮಗೆ ಬಹಳ ಸಂತೋಷವೆನಿಸುತ್ತದೆ. ಹಾಗೂ ಇದರಲ್ಲಿ ಗಜಾನನು ಇರುತ್ತಾನೆ, ದೇವರು ಇರುತ್ತಾನೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿರುತ್ತದೆ. ಮತ್ತು ಇಲ್ಲಿ ಹುಬ್ಬಳ್ಳಿಯಲ್ಲಿ ಈ ಸುತ್ತಮುತ್ತಲ ಹಳ್ಳಿಯಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾಗಿರತಕ್ಕಂಥ ಗಣೇಶನನ್ನು ಮೂರ್ತಿ ನೋಡಲು ದಿನಂಪ್ರತಿ ಹಳ್ಳಿಯಿಂದ, ಆಮೇಲೆ ಎಲ್ಲಿಂದ ದಿಲ್ಲಿಯಿಂದ ಇಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾರೆ. ಇದನ್ನು ನೋಡಿದರೆ ನಮಗೆ ಬಹಳ ಉತ್ಸಾಹ ಎನಿಸುತ್ತದೆ. ಪ್ರತಿ ಒಂದು ದಿವಸನೂ ಒಂದೊಂದು ಆಹಾರ. ಇವತ್ತು ಉಪ್ಪಿಟ್ಟು ಕೊಟ್ಟರೆ ನಾಳೆ ಉಂಡಿ, ಆಮೇಲೆ ನಾಳೆ ಸಿರಾ, ದಿನಂಪ್ರತಿ ಪ್ರತಿ ದಿವಸನೂ ಒಂದೊಂದು ಊಟ ಇರುತ್ತದೆ. ಇದನ್ನು ನೋಡಿದರೆ ನಮಗೆ ಬಹಳ ಸಂತೋಷವೆನಿಸುತ್ತದೆ. ಹಾಗೂ ಮತ್ತು ಇಲ್ಲಿ ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಒಂದು ದಿನಂಪ್ರತಿ ಭೇದ ಭಾವ ಇಲ್ಲದೆ ಪ್ರತಿ ದಿವಸನೂ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸುವುದು ನೋಡಿದರೆ ನಮಗೆ ಬಹಳ ಆನಂದವೆನಿಸುತ್ತದೆ. ಹಾಗೂ ಇದರಲ್ಲಿ ತಾರತಮ್ಯವೂ ಇರುವುದಿಲ್ಲ ಮತ್ತು ಭೇದ ಭಾವವೂ ಇರುವುದಿಲ್ಲ. ಜಾತಿ ಅವರು ಇವರು ಅನ್ನುವಂಥ ಭೇದ ಭಾವವೂ ಇರುವುದಿಲ್ಲ. ಮತ್ತು ಎಲ್ಲರೂ ಸರಿಸಮಾನರಾಗಿ ಪ್ರಸಾದವನ್ನು ಸ್ವೀಕರಿಸುವುದೆಂದರೆ ನಮಗೆ ಬಹಳ ಸಂತೋಷವೆನಿಸುತ್ತದೆ. ಇದು ಪ್ರತಿ ವರ್ಷನೂ ಇದೇ ಪ್ರಕಾರ ನಮಗೆ ನಡೆಯಲಿ ಎಂದು ಗಣೇಶನು ನಮಗೆ ಆಶೀರ್ವಾದ ಕೊಡಲಿ ಎಂದು ನಾನು ಆಶಿಸುತ್ತೇನೆ.